ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿತಕವರೆಕಾಳು ಮಟನ್ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ. ಹಿತಕವರೆಕಾಳು ಅಂದರೆ ವೆಜಿಟೇರಿಯನ್ಸ್ಗೆ ಅಲ್ಲ, ನಾನ್ ವೆಜಿಟೇರಿಯನ್ಸ್ಗೂ ಒಂದೊಳ್ಳೆ ರೆಸಿಪಿನ ಮಾಡ್ಕೊಳ್ಬೋದು. ಒಂದು ಸಲ ಹಿತಕವರೆಕಾಳು ಸಾರಲ್ಲಿ ನೀವೇನಾದರೂ ಮಟನ್ ಹಾಕಿ ಮಾಡ್ಕೊಂಬಿಟ್ರೆ ಯಾವಾಗಪ್ಪ ಅವರೆಕಾಳು ಸೀಸನ್ ಬರುತ್ತೆ ಅಂತ ಕಾಯ್ತಿರ್ತೀರ, ಏಕೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಓಕೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಸಾಲೆ ರುಬ್ಕೊಳ್ತೀನಿ. ಅದಕ್ಕೆ ಪ್ಯಾನಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದರಲ್ಲೇ ಅರ್ಧ ಹೋಳಷ್ಟು ಅಂದರೆ ತೆಂಗಿನಕಾಯಿ ಚಿಕ್ಕ ಹೋಲ್ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆಯಲ್ಲಿ ಕಲರ್ ಪೂರ್ತಿ ಚೇಂಜ್ ಆಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಬೆಂಕಿನಲ್ಲಿ ಸುಟ್ಕೊಳ್ತೀನಿ ಅಂದರೂ ಸುಟ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಆದರೆ ಯಾವುದಕ್ಕೆ ಆಗಲಿ ನಮಗೆ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರಬೇಕು. ನೋಡಿ, ಈ ರೀತಿ ನೋಡಿದ್ರಲ್ಲ, ಕಲರ್ ಚೇಂಜ್ ಆಯಿತು. ಈಗ ಒಂದು ಈರುಳ್ಳಿ, ಒಂದು ಸ್ವಲ್ಪ ದೊಡ್ಡ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಇಂಚಷ್ಟು ಶುಂಠಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಎರಡೂ ಅಷ್ಟೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಹಾಗೆ 2 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ 10 ಲವಂಗ, ಚಿಕ್ಕದಾಗಿರೋದ್ರಿಂದ 10, ದೊಡ್ಡದಾದರೆ 7 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಅಷ್ಟೇ, ಹಸಿ ವಾಸನೆ ಹೋಗಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಏನಾದರೂ ಎಣ್ಣೆಲಿ ನೀವು ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡಿ ಮಸಾಲೆ ರುಬ್ಕೊಂಡು ಸಾರು ಮಾಡ್ಕೊಂಬಿಟ್ರೆ ಏನು ಘಮ, ಏನು ರುಚಿಯಾಗಿರುತ್ತೆ ಅಂತೀರಾ. ಇಷ್ಟು ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತೀನಿ. ಹಾಗೆಯೇ ಖಾರದ ಪುಡಿ ಅಂದರೆ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು. ಅಂದರೆ ನೀವು ಅಚ್ಕಾರದ ಪುಡಿ ಬೇಡ ಅಂದರೆ ಒಣಮೆಣಸಿನ್ಕಾಯಿ 10 ಅಥವಾ 12 ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ, ಅದು ಸಹ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಡೋಣ. ಈ ನೀರು ಹಾಕಿದ ನಂತರ ಅದು ಕುದಿಯೋವರೆಗೂ, ಅಂದರೆ ನೀರು ಕುದಿಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಬೇಯಿಸೋದೇನು ಬೇಡ. ನೋಡಿ, ಈ ರೀತಿ ಕುದೀತಿದೆ, ಇದು ಪೂರ್ತಿ ತಣ್ಣಗಾಗಲಿ, ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಹಾಗೆ ನಾನು 300 ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ. ಅಂದರೆ ನಮಗೆ ಮಟನ್ ಏನು ಹೆಚ್ಚಿಗೆ ಬೇಕಾಗೋದಿಲ್ಲ, ಮಟನ್ ಹಾಕಿದ್ದೀವಿ ಆದರೆ ಇಲ್ಲ ಅನ್ನೋ ರೀತಿ ಒಂದು ಸ್ವಲ್ಪ ಅಲ್ಲಲ್ಲೂ ಸಿಗ್ತಾ ಇರಬೇಕು. 1 kgಯಷ್ಟು ಅವರೆಕಾಳನ್ನು ಬಿಡಿಸಿಟ್ಕೊಂಡ್ರೆ ನೋಡಿ ಈ ರೀತಿ ಬಂತು. ಅಂದರೆ ಇಷ್ಟು ಕಾಳು ಬಂದಿದೆ. ಚೆನ್ನಾಗಿ ಸೊಗಡಿರೋ ಅಂಥ ಅವರೆಕಾಳನ್ನು ಹಾಕ್ಕೊಳ್ಳಿ. ನೀವು ಈ ಹಿತಕವರೆಕಾಳು ಸಾರಿನ ಜೊತೆ ಮಟನೇ ಅಂತಲ್ಲ, ಚಿಕನ್ ಬೇಕಿದ್ದರೂ ಹಾಕಿ ಮಾಡ್ಕೊಳ್ಬೋದು. ಈಗ ಸೈಡಲ್ಲಿಟ್ಟು ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕಸೂರಿಮೆಥಿನ ಸೇರಿಸ್ಕೊಳ್ತೀನಿ. ನಂತರ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತೀನಿ. ನೀವು ಬೇಕು ಅಂದರೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ನಂತರ ಮಟನ್ ಕ್ಲೀನ್ ಮಾಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತೀನಿ. ಈ ಮಟನ್ ಅಂತೂ ನಾವು 5 ಅಥವಾ 6 ನಿಮಿಷನಾದರೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ಮಟನ್ನಲ್ಲಿರೋ ಅಂಥ ನೀರು ಪೂರ್ತಿ ಹಿಂಗೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರಲ್ಲಿ ಮಟನ್ ಪೀಸು ತುಂಬ ರುಚಿಯಾಗಿರುತ್ತೆ. ಇದು ಆಗ್ತಾ ಇರಲಿ ಫ್ರೆಂಡ್ಸ್, ಮಸಾಲೆ ರುಬ್ಕೊಂಬಿಡೋಣ. ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ, ಆ ಇಂಗ್ರೀಡಿಯೆಂಟ್ಸ್ ಪೂರ್ತಿಯಾಗಿ ಸೇರಿಸ್ಕೊಳ್ತೀನಿ. ನಿಮಗೆ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಇದರಲ್ಲಿ ನೀರನ್ನು ಹಾಕ್ಕೊಳ್ತಾ ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಈಗ ನೋಡಿ, ನಾವು ಯಾವ ರೀತಿ ರುಬ್ಬಬೇಕು ಅಂದರೆ ಈ ಗಂಧ ಬರುತ್ತಲ್ವ, ಆ ರೀತಿ ನುಣ್ಣಗಿರಬೇಕು. ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಸಾರು ತುಂಬ ಚೆನ್ನಾಗಾಗುತ್ತೆ. ಅಷ್ಟರಲ್ಲಿ ನೋಡಿ ಮಟನ್ ಯಾವ ರೀತಿ ಸಾಫ್ಟಾಗಿ ಆಗೋಗಿದೆ ಅಂತ. ಈಗ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಸೇರಿಸಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನಂತರ ನೀವು ಚೆಕ್ ಮಾಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ಆದರೆ ಈ ಸಾರಿಗಂತೂ ನಾವು ನೀರು ಹೆಚ್ಚಿಗೆ ಹಾಕಬೇಕು. ಯಾಕೆ ಅಂದರೆ ಹಿತಕವರೆಕಾಳು ಸೇರಿಸ್ತೀವಲ್ವ, ಸಾರು ತುಂಬ ಬೇಗ ಗಟ್ಟಿಯಾಗೋಗುತ್ತೆ. ಅದರಿಂದ ನಾನು ಅರ್ಧ ಲೀಟರಷ್ಟು ಅಂದರೆ 2 ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತೊಳೆದ್ಬಿಟ್ಟು ನಾನು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ನಾನು ನೀರು ಹಾಕ್ಕೊಂಡಿದ್ದೀನಿ ಅಂತ. ಮತ್ತೆ ತುಂಬ ಬೇಗನೆ ಗಟ್ಟಿ ಆಗೋಗುತ್ತೆ. ಈಗಂತೂ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ಅಥವಾ 4 ವಿಸಿಲ್ ಕೂಗಿಸ್ಕೊಳ್ತೀನಿ. ನಿಮ್ಮ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಲ್ತಿರೋದಾದರೆ 5 ಅಥವಾ 6 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡಿದ್ದೀನಿ. ಮಟನ್ ಅಂತೂ ಒಂದು 80% ಅಷ್ಟು ಬೆಂದಿದೆ. ಸಾರು ಥಿಕ್ನೆಸ್ ಕರೆಕ್ಟ್ ಇದೆ. ನಿಮ್ಗೆ ಬೇಕು ಅನಿಸಿದ್ರೆ ಈ ಜಾಗದಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಮತ್ತು ಇದು ಒಂದು ಕುದಿ ಬಂದ ನಂತರ ನಾವು ಇಸ್ಕಿಟ್ಟಿರೋ ಅಂಥ ಅವರೆಕಾಳನ್ನು ಸೇರಿಸ್ಕೊಂಬಿಡೋಣ.
ನೀವು ಇದೇ ರೀತಿ ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ತೀನಿ ಅಂದರೂ ಬೇಯಿಸ್ಬೋದು. ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ 2-3 ವಿಸಿಲ್ ಕೂಗಿಸ್ಬಿಟ್ರೆ ನಿಮಗೆ ಅವರೆಕಾಳು ಸಿಗೋದೇ ಇಲ್ಲ, ಅಂದರೆ ಕೈಗೆ ಸಿಗಲ್ಲ, ಆ ರೀತಿ ಮೆತ್ತಗಾಗೋಗುತ್ತೆ. ಅದರಿಂದ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ನಾನು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ, ಪರ್ಫೆಕ್ಟಾಗಿ ಬೆಂದಿದೆ. ಸಾರಿನ ಘಮ ಅಂತೂ ಮನೆ ಪೂರ್ತಿ ಬರ್ತಾ ಇದೆ ಫ್ರೆಂಡ್ಸ್. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಅವರೆಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಈ ರೀತಿ ಒಂದು ಸ್ವಲ್ಪ ಹಾಗೆ ಇರಬೇಕು, ತುಂಬಾ ನುಣ್ಣಗಾಗಬಾರ್ದು. ಹಾಗೆ ಮಟನು ಅಷ್ಟೇ, ಅಲ್ಲೆಲ್ಲೂ ಒಂದೊಂದು ಸಿಗ್ತಾ ಇರಬೇಕು, ತುಂಬಾ ಇರಬಾರ್ದು. ತುಂಬ ಇದ್ಬಿಟ್ರೆ ಮಟನ್ ಸಾರು ಆಗೋಗುತ್ತೆ. ಅದರಿಂದ ಅಲ್ಲೆಲ್ಲೂ ಒಂದೊಂದು ಮಾತ್ರ ಪೀಸಸ್ ಸಿಗ್ತಾ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ನಾವು ಸಾರನ್ನು ರೆಡಿ ಮಾಡ್ಕೊಂಡ್ವಿ ಅಲ್ಲ. ಈ ಸಾರಿನ ಜೊತೆ ಮುದ್ದೆ, ರೈಸು, ಇಲ್ಲ ಚಪಾತಿ, ಪೂರಿ, ಅದು ಇಲ್ಲ ಅಂದರೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ದೋಸೆ ಜೊತೆ ತುಂಬ ಇಷ್ಟ ಫ್ರೆಂಡ್ಸ್. ಖಂಡಿತ ಒಂದು ಸಲ ನೀವು ಈ ರೀತಿ ಸಾರನ್ನು ಮಾಡಿಕೊಂಡು ಯಾವುದ್ರ ಜೊತೆ ಚೆನ್ನಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇವತ್ತು ಮಧ್ಯಾಹ್ನ ಮಾಡಿರೋದ್ರಿಂದ ಮುದ್ದೆ ಮತ್ತು ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರೆ ನನಗಂತೂ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ನಾನಂತೂ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಖಂಡಿತ ಫ್ರೆಂಡ್ಸ್, ಒಂದು ಸಲ ನೀವು ಮಾಡ್ಕೊಂಡು ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.